ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಜ್ಯೋತಿಷಾಸ್ತ್ರದ ಪ್ರಕಾರ ಗ್ರಹಗಳ ಚಲನೆ ನಮ್ಮ ಜೀವನದ ಮೇಲೆ ದೊಡ್ಡ ಪ್ರಭಾವ ಬೀರುತ್ತೆ. ಅದರಲ್ಲೂ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಈ 6 ರಾಶಿಗಳ ಪಾಲಿಗೆ ಅದೃಷ್ಟದ ಬಾಗಿಲನ್ನ ತೆಗೆಯಲಿದೆ. ಗ್ರಹಗತಿಗಳ ಬದಲಾವಣೆಯಿಂದಾಗಿ ಆರ್ಥಿಕ ಪ್ರಗತಿ, ಹಳೆಯ ಸಾಲದಿಂದ ಮುಕ್ತಿ ಮತ್ತು ಅನಿರೀಕ್ಷಿತ ಧನಲಾಭ ಈ ರಾಶಿಯವರನ್ನ ಹುಡುಕಿಕೊಂಡು ಕೃಪೆಗೆ ಪಾತ್ರರಾಗಲಿರುವ ಈ 6 ರಾಶಿಗಳು ಯಾವುವು, ನಿಮ್ಮ ಜೇಬ್ ತುಂಬೋ ಕಾಲ ಬಂದಿದೆಯಾ ಎಂದು ನೋಡ್ಕೊಂಡು ಬರೋಣ ಬನ್ನಿ. ಗ್ರಹಗಳ ಸ್ಥಾನ ಪಲ್ಲಟದಿಂದಾಗಿ ಮುಂದಿನ 2 ತಿಂಗಳು ಕೆಲವು ರಾಶಿಗಳ ಪಾಲಿಗೆ ಗೋಲ್ಡನ್ ಡೇಸ್ ಅಂದ್ರೆ ತಪ್ಪಾಗಲ್ಲ. ವಿಶೇಷವಾಗಿ ಈ ರಾಶಿಗಳ ಲಾಭದ ಸ್ಥಾನವು ಬಲವಾಗಿ ಇರೋದ್ರಿಂದ ಹೆಚ್ಚುವರಿ ಆದಾಯದ ಮೂಲಗಳು ತೆರೆದುಕೊಳ್ಳಲಿವೆ. ನೀವು ಬಹಳ ದಿನಗಳಿಂದ ಕೆಲಸದ ನಿರೀಕ್ಷೆಯಲ್ಲಿದ್ರೆ ಅಥವಾ ಹೂಡಿಕೆ ಮಾಡಬೇಕು ಅನ್ಕೊಂಡಿದ್ರೆ ಈ ಸಮಯ ಅತ್ಯಂತ ಸೂಕ್ತವಾಗಿದೆ. ಮಾರ್ಚ್ ಅಂತ್ಯದ ಒಳಗೆ ನಿಮ್ಮ ಆರ್ಥಿಕ ಸಮಸ್ಯೆಗಳು ಒಂದೊಂದಾಗಿ ದೂರವಾಗೋದ್ರಲ್ಲಿ ಸಂಶಯ ಇಲ್ಲ. ಯಾರಿಗೆ ಹಣಕಾಸಿನ ಮುಗ್ಗಟ್ಟು ಇತ್ತೋ ಅಂತವರಿಗೆ ಈ ಅವಧಿಯಲ್ಲಿ ಹೊಸ ದಾರಿಗಳು ಕಾಣಿಸಿಕೊಳ್ಳಲಿವೆ. ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿದವರಿಗೆ ಬಂಪರ್ ಲಾಭ ಸಿಗೋ ಸಾಧ್ಯತೆಗಳು ದಟ್ಟವಾಗಿವೆ. ಆದ್ರೆ ನೆನಪಿರ್ಲಿ, ಜ್ಯೋತಿಷ್ಯದ ಭವಿಷ್ಯದ ಜೊತೆಗೆ ನಿಮ್ಮ ಶ್ರಮ ಮತ್ತು ಆರ್ಥಿಕ ಶಿಸ್ತು ಕೂಡ ಬಹಳ ಮುಖ್ಯ. ಸರಿಯಾದ ಯೋಚನೆ ರೂಪಿಸಿ ಹೆಜ್ಜೆ ಇಟ್ಟರೆ ಮಾತ್ರ ಈ ಗ್ರಹಗಳ ಬಲ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಲಭಿಸುತ್ತದೆ. ವೃತ್ತಿರಂಗದಲ್ಲಿ ಅಥವಾ ಉದ್ಯೋಗದಲ್ಲಿ ನಿಮಗೆ ಹೊಸ ಜವಾಬ್ದಾರಿಗಳು ಸಿಗಬಹುದು. ಮೇಷ, ವೃಷಭ ಮತ್ತು ಕರ್ಕ ರಾಶಿಯವರಿಗೆ ಬಾಕಿ ಬರಬೇಕಿದ್ದ ಹಣ ವಾಪಸ್ ಬರಲಿದ್ದು, ಇದರಿಂದ ಮನೆಯಲ್ಲಿ ಸಂತಸದ ವಾತಾವರಣ ಇರುತ್ತದೆ. ಇನ್ನು ಸಿಂಹ, ವೃಶ್ಚಿಕ, ಮಕರ ರಾಶಿಯವರಿಗೆ ವ್ಯಾಪಾರದಲ್ಲಿ ಪ್ರಗತಿ ಕಂಡು ಬರಲಿದ್ದು, ಹಳೆಯ ಸಾಲಗಳನ್ನು ತೀರಿಸೋಕೆ ಇದು ಉತ್ತಮ ಸಮಯವಾಗಿದೆ. ಈ ಅವಧಿಯನ್ನ ಸದುಪಯೋಗ ಪಡಿಸಿಕೊಳ್ಳೋದು ನಿಮ್ಮ ಕೈಯಲ್ಲಿದೆ. ಜ್ಯೋತಿಷಾಸ್ತ್ರದ ಪ್ರಕಾರ ಸಾಮಾನ್ಯ ಮಾಹಿತಿ ಇದು ಆಗಿದ್ರೂ ಪ್ರಾಯೋಗಿಕವಾಗಿ ನೀವು ಕೆಲಸಗಳನ್ನ ಮಾಡಿದ್ರೆ ಫಲಿತಾಂಶ ದುಪ್ಪಟ್ಟಾಗುತ್ತೆ. ಈ 6 ರಾಶಿಗಳವರು ಮುಂದಿನ 2 ತಿಂಗಳು ಅನಗತ್ಯ ಖರ್ಚುಗಳನ್ನ ಕಡಿಮೆ ಮಾಡಿ ಹೂಡಿಕೆಯತ್ತ ಗಮನ ಹರಿಸಿದ್ರೆ ಕೋಟಿಗೆ ಒಡೆಯರಾಗೋದು ದೂರ ಇಲ್ಲ. ಅದೃಷ್ಟ ನಿಮ್ಮನ್ನ ಕೈ ಹಿಡಿದು ನಡೆಸೋಕೆ ರೆಡಿಯಾಗಿದೆ. ನೀವು ಅದಕ್ಕೆ ತಕ್ಕಂತೆ ಶ್ರಮ ಹಾಕ್ತೀರಾ ಅನ್ನೋದು ಮುಖ್ಯ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.